ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ತಿರುಪತಿ ಬಾಲಾಜಿ ದೇವಾಲಯವು ಇವತ್ತಿಗೂ ಭೂಮಿ ಮೇಲಿನ ಅತ್ಯಂತ ಜನಪ್ರಿಯ ದೇವಾಲಯ. ವರ್ಷದ ಯಾವುದೇ ದಿನ ಈ ದೇವಾಲಯಕ್ಕೆ ಭೇಟಿ ನೀಡಿದರೂ ಲಕ್ಷಾಂತರ ಭಕ್ತರ ಸಮೂಹವನ್ನ ನೋಡಬಹುದು. ಹಾಗೂ ಹೆಚ್ಚಿನ ಪ್ರಮಾಣದ ದಾನಗಳನ್ನ ಪಡೆದುಕೊಳ್ಳುವ ದೇವಾಲಯಗಳಲ್ಲಿ ಒಂದಾಗಿದೆ. ಇಂಥ ದೇವಾಲಯಗಳಲ್ಲಿ ಪವಾಡಗಳು ಕೂಡ ನಡೀತಾನೆ ಇವೆ. ಆ ಪವಾಡಗಳ ಬಗ್ಗೆ ನಾವಿವತ್ತು ಮಾತಾಡೋಣ. ಅದನ್ನ ಕೇಳಿದ್ರೆ ಶ್ರೀನಿವಾಸನ ಮೇಲಿರೋ ಭಕ್ತಿ ಇನ್ನಷ್ಟು ಹೆಚ್ಚಾಗೋದ್ರಲ್ಲಿ ಅನುಮಾನವೇ ಇಲ್ಲ. ತಿರುಪತಿ ತಿಮ್ಮಪ್ಪನ ಪವಾಡಗಳು ಎರಡ ಶತಮಾನಗಳಿಂದಲೂ ನಡೆಯುತ್ತಾ ಬಂದಿದೆ. ಇವತ್ತಿನ ಕಾಲದಲ್ಲೂ ನಡೀತಾ ಇವೆ. ಇವು ವಿಜ್ಞಾನ ತಂತ್ರಜ್ಞಾನಗಳಿಗೆ ಸವಾಲು ಒಡ್ಡುವಂತಿವೆ. ಅಚ್ಚರಿಗೆ ಕಾರಣ ಕೂಡ ಆಗುತ್ತವೆ. ಇವುಗಳನ್ನ ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ ಅನ್ಸುತ್ತೆ. ಅದನ್ನ ಹೇಳಿದ್ರೆ ಇಂದಿನ ಕಾಲದಲ್ಲೂ ಅದು ನಡೆಯುತ್ತಾ ಅಂತ ಅಚ್ಚರಿಗೆ ಕಾರಣ. ಅಂತಹ 2 ಘಟನೆಗಳನ್ನ ನಿಮ್ಮ ಮುಂದೆ ಇವತ್ತು ಹೇಳ್ತಾ ಹೋಗ್ತೀವಿ. ಈ ಜಗತ್ತಿನ ನಿಯಂತ್ರಣ ಮಾಡ್ತಾ ಇರೋದು, ಸೃಷ್ಟಿ ಲಯಗಳನ್ನ ಮಾಡ್ತಾ ಇರೋನು ಇದೇ ಶ್ರೀಮನ್ನಾರಾಯಣ. ಇಂಥ ವೆಂಕಟೇಶ್ವರ ನೆಲೆಸಿರೋ ಸನ್ನಿಧಾನದಲ್ಲೇ ಸಂಕಷ್ಟ ಎದುರಾಗೋದು ಅಂದ್ರೆ ಅರ್ಥವೇನು ಅಲ್ವಾ? ಇಂಥದ್ದೊಂದು ಪರಿಸ್ಥಿತಿ ಇಲ್ಲಿ ಉಂಟಾಗಿತ್ತು. ಅದು 1979 ನವೆಂಬರ್ ಮಾಸ. ಇಲ್ಲಿ ನೀರಿಗೆ ಬರದ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿತ್ತು. ಸ್ವಾಮಿ ನೆಲೆಸಿರೋ ಸುತ್ತಮುತ್ತ ಇರೋ ನೀರಿನ ಪ್ರದೇಶಗಳು ಬತ್ತಿ ಹೋಗ್ತಾ ಬಂತು. ಇದನ್ನ ಗಮನಿಸಿದ ಟಿಟಿಡಿ ಆಡಳಿತ ಮಂಡಳಿಗೆ ದಿಕ್ಕೆ ತೋಚದಂತಾಯ್ತು. ಇದು ಹೀಗೆ ಮುಂದುವರೆದ್ರೆ ದೇವಸ್ಥಾನಕ್ಕೆ ಬರುವ ಭಕ್ತರ ಪಾಡೇನು? ನಿತ್ಯ ಬಾಲಾಜಿಯ ಪೂಜೆಗೆ ಏನ್ ಮಾಡೋದು ಅನ್ನೋ ಚಿಂತೆ ಕಾಡೋಕೆ ಶುರುವಾಯಿತು. ಬಾಲಾಜಿಯ ಸನ್ನಿಧಾನದಲ್ಲಿ ನೀರು ಬತ್ತುತ್ತಾ ಬಂದಿದೆ. ಇನ್ನು 1 ವಾರವಾದ್ರೆ ಖಾಲಿ ಆಗ್ಬಹುದು. ಏನ್ ಮಾಡೋದು ಅನ್ನೋದು ಎಲ್ಲರ ಚಿಂತೆಯಾಗುತ್ತೆ. ಹೀಗಿರುವಾಗ್ಲೇ ನವೆಂಬರ್ 7 ಮಧ್ಯರಾತ್ರಿ ಇಡೀ ತಿರುಪತಿ ತಿರುಮಲ ಗಾಢ ನಿದ್ದೆಯಲ್ಲಿ ಇರುತ್ತೆ. ಇದ್ದಕ್ಕಿದ್ದಂತೆ ಗಂಟೆಯ ನಾದ ಕೇಳಿ ಬರೋಕೆ ಶುರುವಾಗುತ್ತೆ. ನಿಮ್ಗೆ ಗೊತ್ತಿರೋ ಹಾಗೆ ಸ್ವಾಮಿ ಅಂದಿನ ಕಡೆಯ ಪೂಜೆಗಳು ಮುಗಿದ ಬಳಿಕ ದೇಗುಲ ಬಾಗಿಲನ್ನ ಮುಚ್ಚಲಾಗುತ್ತೆ. ಸ್ವಾಮಿ ವಿಶ್ರಾಂತಿ ತೆಗೆದುಕೊಂಡ ಬಳಿಕ ಮುಂಜಾನೆ ಪೂಜೆ ಶುರುವಾಗುತ್ತೆ. ಹೀಗಿರುವಾಗ ಅವತ್ತು ಮಧ್ಯರಾತ್ರಿ ಗಂಟೆ ಸದ್ದು ಇಲ್ಲಿ ಕೇಳಿ ಬರುತ್ತೆ. ಈ ಸದ್ದು ಕೇಳಿ ಬಂದಿದ್ದೇ ಎಲ್ಲರಲ್ಲೂ ಅಚ್ಚರಿ ಹಾಗೂ ಆತಂಕ ಶುರುವಾಗುತ್ತೆ. ಅಚ್ಚರಿ ಯಾಕಪ್ಪ ಅಂದ್ರೆ ಯಾರು ಇಲ್ಲಿ ಗಂಟೆ ಬಾರಿಸಿದ್ದು ಅನ್ನೋದು. ಆತಂಕ ಏನು ಅಂದ್ರೆ ಮೊದಲೇ ಇಲ್ಲಿ ನೀರಿನ ಸೆಲೆ ಬತ್ತುತ್ತಾ ಬಂದಿದೆ. ಇಂಥ ಪರಿಸ್ಥಿತಿಯಲ್ಲಿ ಈ ಘಂಟಾನಾದ ಯಾವುದರ ಸಂಕೇತವೋ ಏನೋ, ಶುಭವಾಗುತ್ತೋ ಅಶುಭವಾಗುತ್ತೋ ಅನ್ನೋದು. ಹೀಗೆ ಚರ್ಚೆಗಳು ನಡೆಯುತ್ತಿರುವಾಗಲೇ ಗಣಪತಿ ಶಾಸ್ತ್ರಿಗಳು ಅನ್ನೋ ಶ್ರೀಗಳು ಟಿಟಿಡಿ ಅಂದಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಒಂದು ಸಲಹೆ ಕೊಡ್ತಾರೆ. ಅದೇನು ಅಂದ್ರೆ ವರುಣನ ಪೂಜೆ ಮಾಡೋದು. ಇದನ್ನ ಕೇಳಿದ ಟಿಟಿಡಿ ಆಡಳಿತ ಮಂಡಳಿ ಈ ಕಾಲದಲ್ಲಿ ಇದು ನಡೆಯುತ್ತಾ ಅನ್ನೋ ಯೋಚನೆ ಮಾಡಿತು. ಆದ್ರೆ ಈ ಸಲಹೆ ಕೊಟ್ಟಂತ ಗಣಪತಿ ಶಾಸ್ತ್ರಿಗಳು ಸಾಮಾನ್ಯರಾಗಿರ್ಲಿಲ್ಲ. ಮಹಾಜ್ಞಾನಿಗಳು, ಮಹಾಪಂಡಿತರು ಆಗಿದ್ರು. ಇದರಿಂದ ಇವರ ಈ ಸಲಹೆ ಹಿಂದೆ ಒಂದು ಒಳ್ಳೆಯ ಉದ್ದೇಶ ಇದ್ದೇ ಇರುತ್ತೆ ಅನ್ನೋ ನಿರ್ಧಾರಕ್ಕೆ ಟಿಟಿಡಿ ಬಂತು. ಅದರಂತೆ 1979 ನವೆಂಬರ್ 8 ಶ್ರೀನಿವಾಸನ ಸನ್ನಿಧಾನದಲ್ಲಿ ವರುಣನ ಜಪ ಪ್ರಾರಂಭವಾಯಿತು. ಮಂತ್ರ ಘೋಷಗಳು ಮುಗಿಲು ಮುಟ್ಟಿದ್ವು. ಅಂದು ಆರಂಭವಾದ ವರುಣನ ಮಂತ್ರ ಘೋಷ ನಿರಂತರವಾಗಿ 3 ದಿನಗಳ ಕಾಲ ನಡೀತಾ ಬಂತು. ಆದರೆ ಆಗಸದಲ್ಲಿ ಒಂದೇ ಒಂದು ಕಪ್ಪು ಬೋಡವು ಕಾಣಿಸಲಿಲ್ಲ. ಇದರಿಂದ ಚಿಂತಾಕ್ರಾಂತರಾದ ಟಿಟಿಡಿ ಆಡಳಿತ ಮಂಡಳಿಯವರು ಇನ್ನೇನು ಇದರಿಂದ ಪ್ರಯೋಜನವಾಗಲಿಲ್ಲ, ಇನ್ನು ಈ ಮಂತ್ರಘೋಷ ಮಾಡೋದನ್ನ ನಿಲ್ಲಿಸಿ ಬಿಡೋಣ ಅನ್ನೋ ನಿರ್ಧಾರಕ್ಕೆ ಬಂದು ಬಿಟ್ರು. ಹೀಗೆ ನಿರ್ಧಾರ ಮಾಡಿ ಉತ್ಸವ ಮೂರ್ತಿಯನ್ನ ಇನ್ನೇನು ಒಳಗೆ ತೆಗೆದುಕೊಂಡು ಹೋಗ್ಬೇಕು. ಅಷ್ಟರಲ್ಲೇ ಮಿಂಚು ಗುಡುಗು ಶುರುವಾಯಿತು. ಜೋರು ಮಳೆ ಬಿರುಗಾಳಿ ಪ್ರಾರಂಭಿಸಿತು. ನೋಡುತ್ತಿದ್ದಂತೆ ಮಳೆ ಇನ್ನಷ್ಟು ಹೆಚ್ಚಾಯಿತು. ಆಶ್ಚರ್ಯ ಅಂದ್ರೆ ಈ ಮಳೆ ಕೇವಲ ದೇವಸ್ಥಾನದ ಸುತ್ತಮುತ್ತ ಅಷ್ಟೇ ಬೀಳ್ತು. ಇದರಿಂದ ಬತ್ತಿದ ಕೆರೆ ಕಟ್ಟೆಗಳು ಎಲ್ಲವೂ ಭರ್ತಿಯಾದವು.
ನಿಜಕ್ಕೂ ಇದೊಂದು ನಂಬಲಾಗದ ಸತ್ಯ ಅಂತಾನೆ ಹೇಳ್ಬೋದು. ಇದಾಗ್ತಾ ಇದ್ದಂತೆ ಟಿಟಿಡಿ ಆಡಳಿತ ಮಂಡಳಿ ಸದಸ್ಯರು ಈ ಸಂತೋಷಕ್ಕೆ ಕಾರಣ ನೀವೇ ಅಂತ ಗಣಪತಿ ಶಾಸ್ತ್ರಿಗಳಿಗೆ ಹೇಳಿದ್ರು. ಆದ್ರೆ ಆ ಮಾತನ್ನ ನಿರಾಕರಿಸಿದ ಶಾಸ್ತ್ರಿಗಳು ಅದಕ್ಕೆಲ್ಲ ಆ ಬಾಲಾಜಿಯೇ ಕಾರಣ, ಆತನ ಕೃಪೆಯಿಂದಲೇ ಇವತ್ತು ಮಳೆಯಾಗಿರೋದು ಅಂತ ಹೇಳಿದ್ರು. ಅಷ್ಟು ಮಾತ್ರವಲ್ಲ, ಅವತ್ತು ದೇಗುಲದಲ್ಲಿ ಘಂಟಾನಾದದ ಬಗ್ಗೆಯೂ ಅವರು ವಿವರಣೆ ಕೊಟ್ರು. ನಾವು ಅವತ್ತು ವರುಣ ಮಂತ್ರದ ಬಗ್ಗೆ ಚರ್ಚೆ ಮಾಡಿದ್ವಿ. ಅವತ್ತೇ ದೇಗುಲದಲ್ಲಿ ಗಂಟೆ ಶಬ್ದ ಕೇಳಿ ಬಂದಿದೆ ಅಂದ್ರು. ಅದು ಮತ್ತೇನೂ ಅಲ್ಲ, ಅದು ಸ್ವಾಮಿ ಈ ಕೆಲಸಕ್ಕೆ ನೀಡಿದ ಅನುಮತಿ. ನಾನಿದ್ದೇನೆ, ನೀವು ಕಾರ್ಯ ಮುಂದುವರಿಸಿ ಅನ್ನೋ ಸೂಚಕವಾಗಿ ಆ ಸಂದೇಶ ಕೊಟ್ಟಿದ್ದು ಅಂತ ಹೇಳಿದ್ರು. ಇಲ್ಲಿ ಇನ್ನೂ ಒಂದು ವಿಚಾರವನ್ನ ನಿಮ್ಗೆ ಹೇಳಲೇಬೇಕು. ಅಂದು ಟಿಟಿಡಿ ಸಿಇಒ ಆಗಿದ್ದವರು ಹಿರಿಯ IAS ಅಧಿಕಾರಿ ಭಾಗ್ಯಪ್ರಸಾದ್ ಅನ್ನೋರು. ಇವರು ತಾವು ತಿಮ್ಮಪ್ಪನ ಬಗ್ಗೆ ಬರೆದಿರೋ ಒಂದು ಪುಸ್ತಕದಲ್ಲಿ ಇದನ್ನ ಉಲ್ಲೇಖ ಮಾಡಿದ್ದಾರೆ. ಅವತ್ತು ಏನಾಗಿತ್ತು ಅಂದ್ರೆ, ನೀರಿಗೆ ಎಂಥ ಪರಿಸ್ಥಿತಿ ಬಂದಿತ್ತು. ದೇಗುಲದಲ್ಲಿ ಕೇಳಿ ಬಂದ ಘಂಟಾನಾದ, ವರುಣ ಜಪ ಎಲ್ಲವನ್ನೂ ವಿವರವಾಗಿ ಬರೆದಿದ್ದಾರೆ. ಇನ್ನು ಈ ವಿಚಾರವನ್ನ ಓದಿದ ಮಾಜಿ ಪ್ರಧಾನಿ ದಿವಂಗತ PV ನರಸಿಂಹರಾವ್ ಅವರು ಆಶ್ಚರ್ಯಚಕಿತರಾಗಿದ್ರಂತೆ. ಅಷ್ಟೇ ಅಲ್ಲ, ಭಾಗ್ಯಪ್ರಸಾದ್ ಅವರಿಂದ ನೇರವಾಗಿ ಇದರ ಬಗ್ಗೆ ಹೆಚ್ಚಿನ ವಿವರಗಳನ್ನ ತಿಳ್ಕೊಂಡಿದ್ರಂತೆ. ಹೀಗೆ ಅವತ್ತು ಬಾಲಾಜಿಯ ಕೃಪೆಯಿಂದ ಮಳೆ ಸುರಿದಿತ್ತು. ಅದನ್ನ ಕಣ್ಣಾರೆ ಕಂಡಿರುವ ಕೆಲ ಮಂದಿ ಇವತ್ತಿಗೂ ಇದ್ದಾರೆ. ಅದನ್ನ ಅವರು ಒಂದು ಮಹಾಪವಾಡ ಅಂತಾನೆ ಹೇಳ್ತಾರೆ. ಇನ್ನು ಮತ್ತೊಂದು ಘಟನೆ ಬಗ್ಗೆ ಹೇಳ್ತೀವಿ ಕೇಳಿ. ಇದು ನಿಜಕ್ಕೂ ಅತ್ಯದ್ಭುತ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಅದೇನು ಅಂದ್ರೆ, ತಿಮ್ಮಪ್ಪ ನೆಲೆಸಿರೋ ಈ ಕ್ಷೇತ್ರದ ಸ್ವಲ್ಪ ದೂರದಲ್ಲೇ ಒಂದು ಗ್ರಾಮವಿದೆ. ಸ್ವಾಮಿಯ ಸೇವೆಗೆ ಬೇಕಾದ ಹೂವು, ಹಾಲು, ಬೆಣ್ಣೆ ಮುಂತಾದ ಪವಿತ್ರ ಪದಾರ್ಥಗಳು ಇಲ್ಲಿಂದಲೇ ಹೋಗೋದು. ಅಲ್ಲಿನ ಜನರು ವೆಂಕಟೇಶ್ವರನ ಸೇವೆಯನ್ನ ಪರಮ ಪುಣ್ಯ ಅಂತ ತಿಳಿದು ಈ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಇಂಥ ಗ್ರಾಮದಲ್ಲಿರೋ ಯುವತಿಯ ಬಗ್ಗೆ ನಾವಿವತ್ತು ಹೇಳ್ತಾ ಇರೋದು. ಅವತ್ತೊಂದು ದಿನ ಏನಾಗುತ್ತೆ, ಆ ಯುವತಿ ಮಲಗಿರುವಾಗ ಸ್ವಾಮಿ ಕನಸಿನಲ್ಲಿ ಬರ್ತಾರೆ. ಬಂದು, ನೀನು ಈ ಕೂಡ್ಲೆ ದೇಗುಲಕ್ಕೆ ಬಂದು ನನ್ನ ಗಲ್ಲಕ್ಕೆ ಶ್ರೀಗಂಧ ಹಚ್ಚು ಅಂತ ಹೇಳ್ತಾರೆ. ಈ ವಿಚಿತ್ರ ಕನಸು ಕಂಡಿದ್ದೇ ಯುವತಿ ದಂಗು ಬಡಿದು ಹೋಗ್ತಾಳೆ. ಮನೆಯಲ್ಲಿ ಯಾರಿಗಾದ್ರೂ ಹೇಳೋಣ ಅಂದ್ರೆ ಮಧ್ಯರಾತ್ರಿ ಆಗಿರುತ್ತೆ. ಅಲ್ಲದೆ ಈ ಮಾತನ್ನ ಯಾರೂ ನಂಬಲ್ಲ ಅಂತ ಅಂದ್ಕೊಳ್ತಾಳೆ. ಆಗ ಏನ್ ಮಾಡೋದು ಅನ್ನೋ ಗೊಂದಲಕ್ಕೂ ಬೀಳ್ತಾಳೆ. ಆಗಿದ್ದಾಗ್ಲಿ ದೇಗುಲಕ್ಕೆ ಹೋಗಿಯೇ ಬಿಡೋಣ ಅಂತ ನಿರ್ಧಾರ ಮಾಡಿ ಮನೆಯಿಂದ ಆಚೆ ಬರ್ತಾಳೆ. ಬಂದು ನಡೆದುಕೊಂಡು ಹೋಗ್ತಾ ಇರುವಾಗ್ಲೇ ನಿತ್ಯ ದೇವಸ್ಥಾನಕ್ಕೆ ಹೂವು ತೆಗೆದುಕೊಂಡು ಹೋಗುವ ಟ್ರ್ಯಾಕ್ಟರ್ ನಿಂತಿರುತ್ತೆ. ಆ ಯುವತಿ ಹಿಂದೆ ಹತ್ಕೊಂಡು ಅವಿತು ಕುಳಿತುಕೊಂಡು ಬಿಡ್ತಾಳೆ. ಸ್ವಲ್ಪ ಸಮಯದ ನಂತರ ಟ್ರ್ಯಾಕ್ಟರ್ ದೇಗುಲದತ್ತ ಹೊರಡುತ್ತೆ. ಅಲ್ಲಿಗೆ ತಲುಪಿದಾಗ ಸಮಯ ಸುಮಾರು 2:30 ಆಗಿರುತ್ತೆ. ಬಂದು ನೋಡಿದ್ರೆ ದೇಗುಲ ಮುಚ್ಚಿರುತ್ತೆ. ಏನ್ ಮಾಡುದು ಅಂತ ಕುಳಿತಿರುವಾಗ್ಲೇ ಇದ್ದಕ್ಕಿದ್ದಂತೆ ಬಾಗಿಲುಗಳು ತೆರೆದುಕೊಳ್ಳುತ್ತವೆ. ಒಳಗೆ ಹೋಗಲು ಆ ಹೆಣ್ಣು ಮಕ್ಕಳಿಗೆ ಗರ್ಭಗುಡಿಯ ಬಾಗಿಲು ಕೂಡ ತೆರೆದುಕೊಳ್ಳುತ್ತೆ. ಒಳಗೆ ಹೋದ ಯುವತಿಗೆ ಶ್ರೀನಿವಾಸನ ಗಲ್ಲದಲ್ಲಿ ಶ್ರೀಗಂಧ ಇಲ್ಲದೆ ಇರುವುದು ಕೂಡ ಕಂಡು ಬರುತ್ತೆ. ಕೂಡ್ಲೇ ಆಕೆ ಗಂಧವನ್ನ ಸ್ವಾಮಿಯ ಗಲ್ಲಕ್ಕೆ ಹಚ್ಚುತ್ತಾಳೆ. ಹೀಗೆ ರಾತ್ರಿ ತನ್ನ ಕನಸಿನಲ್ಲಿ ಬಂದಿದ್ದು ಹಾಗೆ. ತಾನು ಹೋಗಿ ಶ್ರೀನಿವಾಸನಿಗೆ ಗಂಧ ಹಚ್ಚಿ ಬಂದಿದ್ದನ್ನ ಊರಿನ ಜನರ ಜೊತೆ ಹಂಚಿಕೊಂಡಿದ್ಲು. ಇದನ್ನ ಕೇಳಿದ ಊರಿನ ಜನರು ಆಶ್ಚರ್ಯಚಕಿತರಾಗಿ ಹೋದ್ರು. ನೀನೇ ಪುಣ್ಯವಂತೆ ಅಂತ ಆಕೆಯನ್ನ ಕೊಂಡಾಡಿದ್ರು. ಇನ್ನು ಊರಿನ ಕೆಲವರು ಏನ್ ಮಾಡ್ತಾರೆ, ಈ ವಿಚಾರವನ್ನ ದೇಗುಲದ ಅರ್ಚಕರಿಗೆ ಹೇಳ್ಬಿಡ್ತಾರೆ. ಇದನ್ನ ಕೇಳಿದ ಅವರು ಮೊದಲಿಗೆ ನಂಬೋದಿಲ್ಲ. ಆದ್ರೆ ಅವರು ಪರಮಾತ್ಮನ ಗಲ್ಲಕ್ಕೆ ಶ್ರೀಗಂಧ ಹಚ್ಚದೆ ಪೂಜೆ ಮಾಡ್ತಾ ಇರೋದು ಗಮನಕ್ಕೆ ಬರುತ್ತೆ. ಇದು ಗೊತ್ತಾಗಿದ್ದೇ ಸತ್ಯದ ಅರಿವಾಗುತ್ತೆ. ಅಷ್ಟಕ್ಕೂ ಶ್ರೀನಿವಾಸನಿಗೆ ಯಾಕೆ ಶ್ರೀಗಂಧ ಹಚ್ಚಲಾಗುತ್ತೆ ಅನ್ನೋದರ ಹಿಂದೆ ಒಂದು ಪೌರಾಣಿಕ ಕಥೆ ಇದೆ. ಶ್ರೀನಿವಾಸ ಮನುಷ್ಯ ರೂಪದಲ್ಲಿ ಭೂಲೋಕದಲ್ಲಿ ಸುತ್ತುತ್ತಿದ್ದಾಗ ಆನಂದ ಆಳ್ವ ಎಂಬಾತ ಶ್ರೀನಿವಾಸನ ಮೇಲೆ ಹಲ್ಲೆ ಮಾಡ್ತಾನೆ. ಈ ವೇಳೆ ಬಾಲಾಜಿಯ ಗಲ್ಲಕ್ಕೆ ಪೆಟ್ಟಾಗಿ ರಕ್ತ ಸುರಿಯಲಾರಂಭಿಸುತ್ತೆ. ಆಗ ಆ ರಕ್ತ ನಿಲ್ಲಲು ಗಾಯವಾದ ಜಾಗಕ್ಕೆ ಶ್ರೀಗಂಧ ಹಚ್ಚಲಾಗುತ್ತೆ. ಆಗ ರಕ್ತ ನಿಂತು ಹೋಗುತ್ತೆ.
ಇದೇ ಕಾರಣಕ್ಕೆ ಶ್ರೀನಿವಾಸನ ಗಲ್ಲಕ್ಕೆ ಶ್ರೀಗಂಧ ಹಚ್ಚಲಾಗುತ್ತೆ. ಮತ್ತೊಂದು ವಿಚಾರ ಅಂದ್ರೆ, ಇವತ್ತಿಗೂ ಶ್ರೀನಿವಾಸನಿಗೆ ಹೊಡೆದ ಆ ಕೋಲು ತಿಮ್ಮಪ್ಪನ ದೇಗುಲದಲ್ಲಿದೆ. ಬಾಲಾಜಿಯ ಮಹಿಮೆಯನ್ನ ಅರಿಯದವರೇ ಇಲ್ಲ ಅನ್ಬಹುದು. ಆತನ ಕರುಣೆ ಒಂದ್ ಸಿಕ್ಕಿದ್ರೆ ಏನೆಲ್ಲ ಆಗುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರೋದೆ. ಭೂಲೋಕದ ಕೈಲಾಸ ಅಂತಾನೆ ಕರೆಸಿಕೊಳ್ಳುವ ತಿರುಪತಿಯಲ್ಲಿ ನೆಲೆ ನಿಂತಿರೋ ಸ್ವಾಮಿ ತನ್ನ ಭಕ್ತರನ್ನ ಅಂದಿನಿಂದ ಇಂದಿನವರೆಗೂ ಸಲಹುತ್ತಾ ಬಂದಿದ್ದಾನೆ. ನಾವು ಹೇಳಿದ ಎರಡೂ ಕಥೆಗಳಲ್ಲೂ ಅಷ್ಟೆ, ತನ್ನ ಭೂಮಿಯಲ್ಲಿ ತನ್ನ ಇರುವಿಕೆಯನ್ನ ತನ್ನದೇ ಆದ ರೀತಿಯಲ್ಲಿ ತೋರಿಸಿದ್ದಾನೆ. ಇದಿಷ್ಟೇ ಸಾಕು ಬಾಲಾಜಿಯ ಶಕ್ತಿಯನ್ನ ಅರಿತುಕೊಳ್ಳಲು ಅಲ್ವಾ. ನಮಸ್ಕಾರ.